ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಮ್ಯಾಪ್ ಬೇಸ್ಡ್ ಕ್ವಶನನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಮೊದಲನೇದಾಗಿ ಮ್ಯಾಪ್ ಬೇಸ್ಡ್ ಕ್ವಶನ್ ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನೀವು ಸೆಂಟ್ರಲ್ ಆರ್ ಸ್ಟೇಟ್ ಲೆವೆಲ್ ಎಕ್ಸಾಮಲ್ಲಿ ಮಿನಿಮಮ್ ಒಂದು 2ರಿಂದ 3 ಕ್ವಶನನ್ನು ಕೇಳ್ತಾರೆ. ಇದರಲ್ಲಿ ಇಂಡಿಯಾ ಬೇಸ್ಡ್ 1 ಕ್ವಶನ್ ಕೇಳಿದರೆ ವರ್ಲ್ಡ್ ಮ್ಯಾಪ್ ಬೇಸ್ಡ್ 1-2 ಕ್ವಶನ್ ಕೇಳ್ತಾರೆ, ಅಥವಾ ವೈಸ್ ವರ್ಸ ಈ ರೀತಿ ಕ್ವಶನನ್ನು ಕೇಳ್ತಾರೆ. ಇವಾಗ ನಾವು ಇಂಡಿಯಾ ಮ್ಯಾಪ್ ಬೇಸ್ಡ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಥಿಂಗ್ ಯು ಶುಡ್ ಅವೇರ್ ಅಬೌಟ್ ಇಂಡಿಯಾ ಈಸ್, ಇಂಡಿಯಾದಲ್ಲಿ 28 ರಾಜ್ಯಗಳಿದೆ, ಹಾಗೆ 8 ಕೇಂದ್ರಾಡಳಿತ ಪ್ರದೇಶಗಳಿದೆ. ನೀವು ಪ್ರತಿಯೊಂದು ರಾಜ್ಯಗಳು ಹಾಗೆ ಅದು ಎಲ್ಲಿ ಬರುತ್ತೆ ಅನ್ನೋದನ್ನು ಫಸ್ಟು ನಿಮ್ಮ ಮೈಂಡಲ್ಲಿ ಒಂದು ವಿಜುವಲೈಸ್ ಮಾಡ್ಕೊಳ್ಳಿ. ಹಾಗೆ ಅದು ಯಾವಾಗಲೂ ನೆನ್ಪಿಟ್ಕೋಬೇಕು, ಮರಿಬೇಡಿ. ಬಿಕಾಸ್ ಕ್ವಶನನ್ನು ಹೀಗೆ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಪ್ಲೈಡ್ ಕ್ವಶನ್ ಡೇ ಬೈ ಡೇ ಕೇಳ್ತಾ ಇದ್ದಾರೆ. ಸೊ ಇದೆಲ್ಲ ನಿಮಗೆ ಕಂಪ್ಲೀಟಾಗಿ ವಿಜುವಲೈಸ್ ಮಾಡಿಕೊಂಡ್ರೆ ನೀವು ಎಕ್ಸಾಮಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇವಾಗ ಗೊತ್ತಾಯಿತು ನಿಮಗೆ, 28 ರಾಜ್ಯಗಳಿದೆ, ಹಾಗೆ 8 ಯೂನಿಯನ್ ಟೆರಿಟರೀಸ್ ಇದೆ. ನಮ್ಮ ಇಂಡಿಯಾದ ಈಸ್ಟ್ ಭಾಗದಲ್ಲಿ ಇರುವಂಥ ಎಕ್ಸ್ಟ್ರೀಮ್ ಈಸ್ಟಲ್ಲಿ ಯಾವ ರಾಜ್ಯ ಇದೆ ಅಂತ ಕೇಳ್ಬೋದು. ಈಸ್ಟಲ್ಲಿ ಈ 4 ರಾಜ್ಯ ಇದೆ, ಆದರೆ ಈ ಕೆಳಗಡೆ ಇರುವಂಥ 3 ರಾಜ್ಯ ನಾಗಾಲ್ಯಾಂಡ್, ಮಣಿಪುರ್ ಮತ್ತು ಮಿಜೋರಾಮಿಗೆ ಕಂಪೇರ್ ಮಾಡಿದರೆ ಅರುಣಾಚಲ್ ಪ್ರದೇಶ್ ಅದು ಪೂರ್ವ ಭಾಗದಲ್ಲಿ ಬರುತ್ತೆ. ಸೊ ಪೂರ್ವದಲ್ಲಿ ಇರುವಂಥ ರಾಜ್ಯ ಯಾವುದು ಅಂತ ಇಲ್ಲಿ ಒಂದು ಕ್ವಶನ್ ಜನರೇಟ್ ಆಗ್ಬೋದು, ಈ 4 ಆಪ್ಷನನ್ನು ಕೊಟ್ಟು. ಸೊ ನೆನ್ಪಿಟ್ಕೊಳ್ಳಿ, ಅರುಣಾಚಲ್ ಪ್ರದೇಶ್ ಪೂರ್ವದಲ್ಲಿ ಇರುವಂತಹ ರಾಜ್ಯ. ಹಾಗೆಯೇ ಪಶ್ಚಿಮದಲ್ಲಿ ಇರುವಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಗುಜರಾತ್. ಪಶ್ಚಿಮದಲ್ಲಿ ಎಲ್ಲ ಇದೆ, ಇದು ಅಂದರೆ ರಾಜಸ್ಥಾನ್ ಕೂಡ ಬರುತ್ತೆ, ಬಟ್ ಎಕ್ಸ್ಟ್ರೀಮ್ ವೆಸ್ಟಲ್ಲಿ ಇರುವಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಗುಜರಾತ್. ಹಾಗೆಯೇ ಸೌತಲ್ಲಿ ಇರುವಂಥ ರಾಜ್ಯ ಯಾವುದು ಅಂದರೆ ತಮಿಳ್ನಾಡಿನ ಕನ್ಯಾಕುಮಾರಿ, ಇದು ಸೌತಲ್ಲಿ ಬರುತ್ತೆ. ಹಾಗೆ ನಾರ್ತಲ್ಲಿ ಸ್ಟೇಟ್ ಯಾವುದು ಅಂತ ಕೇಳಿದರೆ ಹಿಮಾಚಲ್ ಪ್ರದೇಶನ್ನು ನೆನ್ಪಿಟ್ಕೊಳ್ಳಿ. ಬಟ್ ಯಾವ ಪಾರ್ಟು ನಾರ್ತಲ್ಲಿ ಇದೆ ಅಂತ ಕೇಳಿದರೆ ಲಡಾಖ್ ಆಗುತ್ತೆ. ಲಡಾಖ್ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ಇದನ್ನು ಯೂನಿಯನ್ ಟೆರಿಟರಿ ಆಗಿ ಟ್ರಾನ್ಸ್ಫರ್ ಮಾಡಿದರು. ಫಸ್ಟಿಗೆ ಇದು ಜಮ್ಮು ಕಾಶ್ಮೀರ್ ಅಂತ ಹೆಸರಲ್ಲಿ ರಾಜ್ಯ ಆಗಿತ್ತು. ಸೊ ಇದರಿಂದ ನಿಮಗೆ ಗೊತ್ತಾಯಿತು, ಲೈಕ್ ಈಸ್ಟಲ್ಲಿ ಯಾವುದು, ವೆಸ್ಟಲ್ಲಿ ಯಾವುದು, ನಾರ್ತ್ ಯಾವುದು, ಸೌತ್ ಯಾವುದು ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನು ತಿಳ್ಕೊಳ್ಳಿ ಅಂದರೆ ರಾಜ್ಯಗಳು ಹಾಗೆ ಅದರ ನೈಬರಿಂಗ್ ರಾಜ್ಯಗಳು ಎಷ್ಟಿದೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಮಧ್ಯಪ್ರದೇಶ್ ತಗೊಂಡ್ರೆ ಮಧ್ಯಪ್ರದೇಶ್ ಎಷ್ಟು ರಾಜ್ಯವನ್ನು ಸರೌಂಡ್ ಮಾಡ್ಕೊಂಡಿದೆ ಅಂತ ನೋಡಿ. ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢ, ಈ 5 ರಾಜ್ಯಗಳನ್ನು ಇದ್ರ ಬಾರ್ಡರ್ ಇದೆ. ಸೊ ಎಕ್ಸಾಮಲ್ಲಿ ಆ ಥರ ಕೇಳ್ಬೋದು, ಯಾವ ರಾಜ್ಯಕ್ಕೆ ಹೆಚ್ಚು ಬಾರ್ಡರ್ ಇದೆ ಅಂತ ಒಂದು 4 ಆಪ್ಷನನ್ನು ಕೇಳ್ಬೋದು. ಸೊ ನಿಮಗೆ ಪ್ರತಿಯೊಂದು ರಾಜ್ಯ ಅದರ ಬಾರ್ಡರಿಂಗ್ ಸ್ಟೇಟ್ಗಳು ಗೊತ್ತಿದ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಇಂಡಿಯಾದಲ್ಲಿ ಯಾವ ಸ್ಟೇಟಿಗೆ ಹೆಚ್ಚಿನ ಬಾರ್ಡರ್ ಸ್ಟೇಟ್ ಇದೆ ಅಂತ ಅಂದರೆ ಯು ಪಿ ಒಟ್ಟು 8 ಸ್ಟೇಟ್ಗಳನ್ನು ಸರೌಂಡ್ ಮಾಡ್ಕೊಂಡಿದೆ, ಹಾಗೆ ಒಂದು ಯೂನಿಯನ್ ಟೆರಿಟರೀಸನ್ನು ಸರೌಂಡ್ ಮಾಡ್ಕೊಂಡಿದೆ. ಗೊತ್ತಾಯ್ತಾ? ಇನ್ನು ಮ್ಯಾಪ್ ಬೇಸ್ಡ್ ಕ್ವಶನಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಆರಿಜಿನ್ ಸ್ಟೇಟ್ ಕರ್ನಾಟಕ ಅಂತ ಅಂದ್ಕೊಳ್ಳಿ, ಡೆಸ್ಟಿನೇಷನ್ ಸ್ಟೇಟ್ ಯಾವುದು ಅಂದರೆ ಪಂಜಾಬ್ ಅಂದ್ಕೊಳ್ಳಿ. ಸೊ ಆರಿಜಿನ್ ಮತ್ತು ಡೆಸ್ಟಿನೇಷನ್ ಸ್ಟೇಟ್ ಎರಡನ್ನು ಬಿಟ್ಟು ಮಧ್ಯದಲ್ಲಿ ನಮಗೆ ಎಷ್ಟು ಸ್ಟೇಟನ್ನು ಕ್ರಾಸ್ ಮಾಡಿ ನಾವು ಹೋಗ್ಬೋದು ಪಂಜಾಬಿಗೆ, ಆದರೆ ಅದು ಮಿನಿಮಮ್ ಸ್ಟೇಟ್ ಆಗಿರಬೇಕು. ನಾವು ಮ್ಯಾಕ್ಸಿಮಮ್ ಅಂದರೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಹೋಗ್ಬೋದು, ಅಂದರೆ ಈಸಿಯಾಗಿ ನಾವು ರೀಚ್ ಆಗೋಕ್ಕೆ ಮಿನಿಮಮ್ ಎಷ್ಟು ಸ್ಟೇಟನ್ನು ನಾವು ಕ್ರಾಸ್ ಮಾಡ್ಬೋದು ಅಂತ ಕ್ವಶನ್ ಕೇಳ್ತಾರೆ. ಈ ರೀತಿ ಕ್ವಶನ್ ಇತ್ತೀಚೆಗೆ ಈ ರೀತಿ ಕ್ವಶನ್ಗಳು ತುಂಬ ಬರ್ತಿದೆ. ಕರ್ನಾಟಕ ಮತ್ತು ಪಂಜಾಬನ್ನು ಬಿಟ್ಟರೆ ಮಧ್ಯದಲ್ಲಿ ಯಾವ್ಯಾವ ರಾಜ್ಯಗಳು ಬರುತ್ತೆ, ನಾವು ಮಿನಿಮಮ್ ಅಂದರೂ 3 ರಾಜ್ಯಗಳನ್ನು ಕ್ರಾಸ್ ಮಾಡಲೇಬೇಕು, ಮಹಾರಾಷ್ಟ್ರ, ಗುಜರಾತ್ ಮತ್ತು ರಾಜಸ್ಥಾನ್. ಅಥವಾ ಬೇರೆ ದಾರಿಯಲ್ಲಿ ಹೋಗ್ತೀವಂದ್ರೂ ಅಷ್ಟೇ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ರಾಜಸ್ಥಾನ್, ನೆಕ್ಸ್ಟ್ ಪಂಜಾಬ್. ರಾಜಸ್ಥಾನ್ಗೆ ಪಂಜಾಬ್ ಬಾರ್ಡರ್ ಇದೆ. ಹೀಗೆ ಮಿನಿಮಮ್ ಅಂದರೂ 3 ಸ್ಟೇಟ್ ಬೇಕು, ಆರಿಜಿನ್ ಮತ್ತು ಡೆಸ್ಟಿನೇಷನನ್ನು ಹೊರತುಪಡಿಸಿ. ಈ ರೀತಿ ಕ್ವಶನ್ಗಳು ಬೇರೆ ಬೇರೆ ಪಾರ್ಟಲ್ಲೂ ಕೇಳ್ತಾರೆ, ಲೈಕ್ ಅಸ್ಸಾಮಿಂದ ಗುಜರಾತಿಗೆ ಎಷ್ಟು, ಹೀಗೆ ಹಿಮಾಚಲಿಂದ ತಮಿಳ್ನಾಡಿಗೆ ಎಷ್ಟು ಮಿನಿಮಮ್ ಸ್ಟೇಟನ್ನು. ಸೊ ನಿಮಗೆ ಮ್ಯಾಪ್ ಬಗ್ಗೆ ಸಂಪೂರ್ಣವಾಗಿ ಒಂದು ಐಡಿಯಾ ಇದ್ದರೆ ನೀವು ಈಸಿಯಾಗಿ ಈ ರೀತಿಯ ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಇನ್ನು ಮುಂದಿನ ಭಾಗದಲ್ಲಿ ನಾನು ಇನ್ನೂ ಹೆಚ್ಚಿನ ವೀಡಿಯೋಸನ್ನು ತರ್ತೀನಿ. ಇದೇ ಮ್ಯಾಪ್ ಬೇಸ್ಡ್ ಕ್ವಶನ್ ಇನ್ನೂ ಹೆಚ್ಚಿನ ಕಂಟೆಂಟ್ಸನ್ನು ಹೇಳ್ತೀನಿ, ಹಾಗೆ ವರ್ಲ್ಡ್ ಮ್ಯಾಪ್ ಬೇಸ್ಡ್ ಕೂಡ
ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.